ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮಮ್ಮ ಮನೆಯಿಂದ ನಮ್ಮ ಮನೆಗೆ ಹೊರಟಿದ್ದಿನ ವ್ಲಾಗು. ಎಲ್ರಿಗೂ ಗೊತ್ತು ಬರೋದಿನ ಎಷ್ಟು ಖುಷಿಯಾಗಿ ಬರ್ತೀವಿ, ಹೋಗುವಾಗ ಅಷ್ಟೇ ಬೇಜಾರಾಗಿರುತ್ತೆ ಅಂತ. ಅಷ್ಟೇ ಬೇಜಾರಾಗಿತ್ತು ಕೂಡ. ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನು ಮಾಡ್ತಿದ್ಯಾ ಮತ್ತೆ ಕಮೆಂಟ್ ಮಾಡಿ. ನಾಳಿಕೆ ನಾನು ಹೊರಡಿದ್ವೇನು ಅಂತ. ನಾಳೆ ಇಲ್ಲ ನಾಡಿದ್ದು ಕೋಡ್ಬಳೆ ಮಾಡ್ತಾವ್ರು ನಮ್ಮಮ್ಮ. ಕೋಡ್ಬಳೆ ಮಾಡೋಣ ತಿನ್ನಕ್ಕಿಂತ ಅಂದ್ಕೊಂಡು ಮಾಡ್ತಿದ್ದೀನಿ. ನೋಡೋಣ, ತುಂಬ ದಿನದಿಂದ ಮಾಡಿರಲಿಲ್ಲ ನಾನು. ಎಲ್ಲ ಅಂಗಡಿ ಸಿಕ್ಕುತ್ತಲ್ಲ, ಅದಕ್ಕೆ ಮಾಡಿರಲಿಲ್ಲ. ಇವಾಗ ಮಾಡ್ತಾ ಇದ್ದಾರೆ. ಅದಕ್ಕೆ ಏನೇನು ತಗೊಂಡಿದ್ದಾರೆ ನೋಡು. ಸರಿ, 1 kg ಅಕ್ಕಿ ಹಸಿಟ್ಟು ತಗೊಂಡಿದ್ದೀನಿ. 1 kg ಅಕ್ಕಿ ಹಸಿಟ್ಟು. ಓಕೆ, ಇದಕ್ಕೆ ಏನು ಲೋಟಲ್ಲಿ ಹಾಕಿ ಲೆಕ್ಕ ಕೂಡ ಹಾಕೋಣ. ಹಂಗೆ ಹಾಕು, ನಿನಗೆ ನೀನು ಹೆಂಗೆ ಹಾಕ್ತೀಯ ಹಂಗೆ ಹಾಕು. ನಾನು ಈ ಥರ 1 kgಗೆ 2 ಇಡಿ ಚಿರೋಟಿ ರವೆ. ನೆಕ್ಸ್ಟು ಸಾಕಾಗುತ್ತಾ? 1 kg ಅದಲ್ಲ, ಮುಂಚೆಗೆ ಹಾಕ್ಲಾ? ಆ ಥರ ಬರಬೇಕಲ್ಲ. 3 ಇಡಿ, 3 ಮೇಲೆ ಒಂಚೂರು ಹಾಕೋರಿ. 4 ಇಡಿ ಅಂತ ಅಂದ್ಕೊಳ್ಳಿ. ಇಷ್ಟು ನಮ್ಮಮ್ಮಂಗೆ ಕಣ್ಣು ಅಳ್ತೆ, ಅದಕ್ಕೋಸ್ಕರ ಕೈ ಅಳ್ತೆ ಗೊತ್ತಾಗಲ್ಲ. ನಾನು ಸುಮ್ಮನೆ ಹಾಕ್ತೀನಿ, ಇಷ್ಟು ಅಂತ ಹಾಕೊಂಡು ಹೋಗ್ತೀನಿ ಅಷ್ಟೇ. ಅಷ್ಟಿಷ್ಟು ಅಂತ ಹಾಕೊಂಡು ಹೋಗ್ತಾರೆ ಅಷ್ಟೇ ಅವರು. ನಿಮ್ಗೆ ಅಳತೆ ಹೇಳ್ಬೇಕು ಅಂದರೆ ಗೊತ್ತಾಗಲ್ಲ. ಒಂದಿಷ್ಟು ಎಳ್ಳು ಒಂದು 4 ಸ್ಪೂನ್ ಐತೇನೋ. 4-5. ಅದೇನು ಇದಲ್ಲ ಹಾಕಿ, ಅದು ಸುಮ್ಮನೆ ಮೇಲ್ಗಡೆ ಸಿಗಬೇಕು ಅಂತ. 1 kgಗೆ ಖಾರದ ಪುಡಿ ಹಸಿಟ್ಟು ನೋಡ್ಬಿಟ್ಟು ಹಾಕೊಂಬೋದಲ್ಲ ಖಾರನ. 2 ಸ್ಪೂನ್ ನಿದಿಬೇಕಾದ್ರೆ. ಜೀರಿಗೆ 1-2 ಸ್ಪೂನ್ ಅಷ್ಟು. ನಮ್ಮ ಅಮ್ಮಂದು ಸ್ಪೂನ್ ದೊಡ್ಡದು, ಕೈ ಸ್ಪೂನು. ಓಕೆ, ನೆಕ್ಸ್ಟ್ ಕೊಬ್ಬರಿ ಒಂದು ಅರ್ಧ ಹುಳು ಕೊಬ್ಬರಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದಾರೆ. ಒಂದು ಕೈಯಲ್ಲಿ ಒಂದು ದೊಡ್ಡ ಇಡಿ ಬರುತ್ತೆ. ನೆಕ್ಸ್ಟ್ ಇದು ಹುರ್ಗಡ್ಲೆ ಪುಡಿ. ಇಷ್ಟು 100 ಗ್ರಾಮ್ ಐತೆ. ಒಂದು 100 ಗ್ರಾಮ್ ಹುರ್ಗಡ್ಲೆನ ಪುಡಿ ಮಾಡಿ 1 kgಗೆ ಹಾಕಿದ್ದೀನಿ. ಎಲ್ಲ ಉಪ್ಪು, ಅರಿಶಿನ ಪುಡಿ, ಉಪ್ಪು ಹಾಕ್ಬೇಕೀಗ. 1 ಸ್ಪೂನ್ ಅಷ್ಟು ಅರಿಶಿಣ ಪುಡಿ, 1 ಸ್ಪೂನ್. ಹಿಂಗೆ ಹಾಕ್ಲಾ? ಐತೆ, ಏನು ಬೇಡ ಹಾಕು. ನೀನು ಹಾಕಂಗಿದ್ರೆ ಹಾಕು. ನಾನೇನು ಹಾಕ್ತಿರ್ಲಿಲ್ಲ. 2 ಸ್ಪೂನ್ ಉಪ್ಪು. ಆಮೇಲೆ ಸಾಲಿಲ್ಲ ಅಂತ ಹಾಕೋಣ. ಹಸಿಟ್ಟು ಕಳಿಸ್ಬಿಟ್ಟು ನೋಡಿ ಹಾಕೊಬೋದು. ಹಾಕ್ಬೇಕು ಅನ್ಸುತ್ತೆ ಇನ್ನು ಉಪ್ಪನ್ನ. ತುಂಬ ಕರ್ಮ್ ಅಂತ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ 1 ಇಡಿಯಷ್ಟು ಮೈದಾ ಹಾಕ್ತಾರೆ. ಸಾಕು, ಜಾಸ್ತಿ ಹಾಕ್ಬೇಡ ಮೈದಾನ. ಕ್ರಿಸ್ಪಿಯಾಗಿ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಮೈದಾ ಹಾಕ್ಬೇಡ. ಚೂರು ಹಾಕೋರು ಚೆನ್ನಾಗಿರುತ್ತೆ ಅಂತ. ಇಷ್ಟು ಮಿಕ್ಸ್ ಮಾಡಿಬಿಡೋದು. ಈಗ ನೆಕ್ಸ್ಟು ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಷ್ಟಕ್ಕೆ ಅಂತ ನೋಡ್ಕೊಬೇಕು. ಜಾಸ್ತಿ ಇರಬೇಕು, ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಎಣ್ಣೆಯಲ್ಲಿ ಫ್ರೈ ಮಾಡೋ ಅಂಥ ಐಟಮ್ಗೆ. ಆಮೇಲೆ ಅದು ಏನಾಗುತ್ತೆ, ಎಣ್ಣೆಲಿ ಕರಿಬೇಕಾದ್ರೆ ಅದು ಎಣ್ಣೆ ಕಾಯ್ತು ಅನಿಸುತ್ತೆ. ಎಣ್ಣೆಲಿ ಕರೆದ್ಮೇಲೆ ಅದು ಕರೆಕ್ಟಾಗಿ ಬರುತ್ತೆ. ಉಪ್ಪು ಕಡಿಮೆನಾ? ಪುಡಿಲಿ ತಿಂದು ನೋಡಿ ಉಪ್ಪು ಖಾರ ಕಮ್ಮಿ. ಕಮ್ಮಿನಾ? ಗೊತ್ತಾಯ್ತು, ನಂಗೆ ಅನ್ನಿಸ್ತು ಖಾರ ಕಮ್ಮಿ ಇರುತ್ತೆ ಅಂತ. ಅದೇನು ಜಾಸ್ತಿ ಇರೋದು ಬೇಡ ಬಿಡು, ಕಡಿಮೆ ಇದ್ರೂ ನಡೀತದಲ್ಲ. ಕೋಡ್ಬಳೆ ಕಡಿಮೆ ಇದ್ರೂ ನಡೆಯುತ್ತೆ. ಎಣ್ಣೆ ಹಾಕ್ಲಾ? ತಗೊಳ್ಳ? ತಗೊಟ್ಬಿಡು.
ಈ ಥರ ಬರಬೇಕು ಅದನ್ನು ಎಣ್ಣೆ ಹಾಕಿದ್ರೆ. ಎಲ್ಲ ಗೊತ್ತಿಲ್ಲ. ಇಟ್ಬಿಡು. ಎಣ್ಣೆಯಲ್ಲಿ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕು. ಚಿನ್ನಿ ಏನು ಮಾಡೋದು ನೀನು? ನೆಕ್ಸ್ಟು ಹೀಗೆ ಕಳಿಸಬೇಕು. ಇದ್ರೆ ಉಂಡೆ ಆಗಂಗೆಲ್ಲ. ಅವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡೋರು ಇದನ್ನು. ಈಗ ಚೆನ್ನಾಗಿ ಕಳಿಸ್ಬೇಕು ಇದನ್ನು. ಆಮೇಲೆ ನೀರು ಹಾಕೊಂಡು ಕಳಿಸ್ಬೇಕಲ್ವ? ನೀರು ಹಾಕೊಂಡು ಇದ್ರೆ ಚೆನ್ನಾಗಿ ಗಟ್ಟಿ ಮುಟ್ಕೋಬೇಕು ಅಷ್ಟೇ. ಹಂಗಾಗಬೇಕು ಅಷ್ಟೇ. ಎಣ್ಣೆ ಹಾಕೋದು. ಅದಾದಮೇಲೆ ನೀರು ಹಾಕೊಂಡು ಮಿದ್ಕೊಳ್ಬೇಕು. ಕಲರ್ ಚೆನ್ನಾಗಿ ಬಂದಿತ್ತಲ್ಲ. ಅಷ್ಟು ಎಲ್ಲ ಕರೆಕ್ಟೈತೆ. ಖಾರನೇನು ಕರೆಕ್ಟಾಗಿದೆ. ಉಪ್ಪು ಐತೆ. ಕರ್ಕೊಂಡು ಸ್ವಲ್ಪ ನೀರು ಹಾಕ್ತೀವಲ್ಲ. ಖಾರನೂ ಕರೆಕ್ಟ್ ಐತೆ. ಉಪ್ಪು ಸರಿಯಿಲ್ಲ. ಉಪ್ಪು ಸರಿ ಐತೆ. ನಾನು ಚೂರು ಹಾಕೋ ಕರೆದ್ರೆ ಸ್ವಲ್ಪ ಆಯ್ತು. ನಾನು ಕಳಿಸ್ಕೊಡ್ತೀನಿ. ನಿನ್ನ ನಾನು ಓರಿಗಿದ್ದೆ. ನೀವು ಓರಿಗಿಡ್ಡ ಇಲ್ಲಿ ಕಾಲೆತ್ಕೊಂಡು ನೋಡ್ತಾ ಇದ್ದೆ. ಓಲ್ಡೇನ್ ಎದ್ದೆ ನಡ್ಕೊಂಡ್ ಬಂದ್ಬಿಡ್ತದೆ. ಬತ್ತಾದ ಅಡುಗೆ ಮನೆಗೆ ನಾನು ಅಲ್ಲಿ ಮನ್ಗಿಸ್ಬಿಟ್ಟು ಬಂದಿದ್ರೆ ನೋಡ್ಕೊಳ್ಳೋಣ ಅಂತ ಎದ್ದೆದ್ದು ಓಡ್ ಬಂದ್ಬಿಡ್ತದೆ. ಅಡುಗೆ ಮನೆಗೆ ಬರ್ತದೆ. ಮನೆ ಕಳಂಗಿಲ್ಲ ಇವತ್ತು. ಕೋಡ್ಬೇಳೆ ತಿಂತೀಯಾ? ಈಗ ಒಂದು ಚೂರು ನೀರು ಹಾಕೊಂಡು ಗಟ್ಟಿ ಕಾಸ್ಕೊಂಡು ಬಂದೆ ಬರಬೇಕಲ್ಲ. ಓಕೆ, ಈ ಥರ ಆಯಿತು. ಈಗ ಇನ್ನೂ ಗಟ್ಟಿ ಬರಬೇಕಲ್ವಾ? ಇಷ್ಟೇನಾ? ಇನ್ನೂ ಗಟ್ಟಿಗೆ ಮಾಡ್ಕೊಂಡು ಕೂತ್ಕೊಳ್ತೀವಿ ಇವತ್ತು. ಅಲ್ಲ, ಇನ್ನೂ ಮುದ್ದೆ ಥರ ಆಗಬೇಕಲ್ಲ ನಾವು. ಕಳಿಸ್ತೀವಿ, ಮುಂದೆ ಆಯ್ತದೆ. ಕಳಿಸ್ತಾ ಅದು ಹಿಂಗೆ ಹೊಸದ್ರೆ ಬರೋ ಥರ ಆಗಬೇಕಲ್ವಾ? ಅದಕ್ಕೆ ಮಿದಿಬೇಕು. ಚೆನ್ನಾಗಿ ಮಿದಿತಾ ಇದ್ರೆ ಹಂಗಾಯ್ತದ. ನೆನ್ಕೊಂಡಂಗೆ ಈಗ ಅಕ್ಕಿ ಹಸಿಟ್ಟು ಮಿದಿತ ನಾರ್ತಾರ ಬರಲ್ವಾ? ರೊಟ್ಟಿ ಹಾಕುವಾಗ ಆ ಥರ ನಿಂತ್ಕೊಂತ ಇನ್ನೂ ನೀರು ಹಾಕ್ಬೇಕು ಅನ್ಸುತ್ತೆ ಕಣಮ್ಮ. ನೀರು ಜಾಸ್ತಿ ಐತೆ ತೆಳಗೋಗ್ಬಿಡ್ತದಲ್ಲ. ಮುಂದೆ ಥರ ಬರ್ತದ. ಅದೇ ಕಳಿಸ್ಬೇಕು. ಇನ್ನು ಕರೆಕ್ಟಾಗಿ ಅದೇ ನೀರು. ಹೌದಾ? ಹಸಿಟ್ಟು ಕಳಿಸ್ಬೇಕು. ಚೆನ್ನಾಗಿ ಮಿದಿಬೇಕು. ಇದು ಜಾಸ್ತಿ ಹೊತ್ತು ಮಿದಿಬೇಕು. ಈ ಥರ ಬರೋಂಗೆ ಮಿದಿಬೇಕು. ಇದಕ್ಕೆ ಇನ್ನು ಚೂರು ಒಂದೇ ಇಷ್ಟ ಹಾಕ್ತೀನಿ. ಒಂದು ಇಷ್ಟು ಈ ಮಟ್ಟ ಕಳಿಸ್ಬಿಟ್ಟು ಒಂದು 5 ನಿಮಿಷ ಮಡಕ್ಬೇಕು. ಉಳ್ಕೊಂಡು ತಗೋಬೇಕು. ಚೆನ್ನಾಗಿ ಕಲ್ಸಕ್ಕೆ ಮುದ್ದೆ ಆಗಬೇಕು ಹೊಂದ್ಕೊಂಡು. ಎಣ್ಣೆ ಬೇರೆ ಹಾಕೈತಲ್ಲ ಎಲ್ಲ ನೋಡಿ. ಹಿಂಗೆ ಚೂರು ಇಲ್ದಂಗೆ ಮುದ್ದೆ ಆಗಬೇಕಲ್ಲ. ಇದರಲ್ಲೇ ಚಕ್ಲಿ ಮಾಡ್ಕೊಳ್ಳೋದು. ಚಕ್ಲಿ ಥರ ಒತ್ತಿದ್ರೆ ಚಕ್ಲಿ ಒಳಲ್ಲಿ ಚಕ್ಲಿ ಆಗುತ್ತಲ್ಲ. ನಿಪ್ಪಟ್ಟು ಥರ ತಟ್ಟಿದ್ರೆ ನಿಪ್ಪಟ್ಟು ಆಗುತ್ತೆ. ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಕಡಲೆ ಬೀಜ ಹಾಕ್ಬೇಕು. ಗೊತ್ತಾಯ್ತಾ? ಸ್ವಲ್ಪ 5 ನಿಮಿಷ ಎಣ್ಣೆ ಕಾಯಿ ತಕ ನೆನ್ಕೊಳ್ಳಿ. ಪ್ಲೇಟ್ ಮುಚ್ಚಿಕ. ಇಷ್ಟೇ ಕೆಲಸ ಅಲ್ಲ, ಇನ್ಮೇಲಿರೋದು ಕೆಲಸ ಅಲ್ವೇನಮ್ಮ? ಆಮೇಲೆ ಬೇಯಿಸಿ ತೆಗಿಯೋಷ್ಟಕ್ಕೆ ನೀನೆಲ್ಲ ಒತ್ತಿ ಕೊಡು, ನಾನು ಬೇಯಿಸಿ ಹಾಕೋದೆ. ನಾನು ಮನೆ ಕತನಿಗೆ ಮನಗಿಸ್ಬಿಡ್ತೀನಿ. ಆಮೇಲೆ ಸಿಗುವ. ಈ ಥರ ಮಾಡ್ಕೊಂಬಿಡೋದ? ಮಾಡಿಕ್ಕಿದೆಯಾ? ದಪ್ಪ ಆಯ್ತದ. ಇನ್ನು ಸಣ್ಣ ಮಾಡು. ಬೇಯಬೇಕಲ್ಲ. ಇಷ್ಟು ತಕ್ಕ ಬೇಯಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಹಿಂಗೆ ಮಾಡೋದು.
ಚಿಕ್ಕದು ಮಾಡ್ಕೊಬೋದು, ಇದನ್ನು ದೊಡ್ಡದಾಗೂ ಮಾಡ್ಬೋದು. ತುಂಬ ದೊಡ್ಡದು ಮಾಡ್ತಾರೆ ಅಲ್ವಾ? 3 ಎಳೆ 4 ಎಳೆ ಮಾಡ್ತಾರೆ. ಹೌದಾ? ಈ ಥರ ಸುತ್ತಬಿಟ್ಟು ಹ್ಞೂ ಈ ಥರ ಹಿಂಗೆ ಮಾಡ್ತಾರೆ. ಹೌದು, ಕರೆಕ್ಟ್. ಹಂಗೆ ಮಾಡು. ಎಷ್ಟೋ ಏನಕ್ಕೆ ಎಷ್ಟೊಂದು ಸುತ್ಕೊಂಡ್ಬಿಡ್ತದೆ, ಒಂದು ತಿನ್ನೋಕ್ಕಾಗಲ್ಲ. ಒಂದೆಳೆಗೆ ಚೆನ್ನಾಗಿರುತ್ತೆ. ಅವ್ರು ನಮ್ಮ ಕಡೆ ಹಿಂಗೆ ಮಾಡ್ತಿದ್ರು. ಹಿಂಗೆ ಸುತ್ತು ಹಿಂಗೆ ಸುಟ್ಬಿಟ್ಟು ಹಿಂಗೆ ಮಾಡ್ಬಿಟ್ಟು ಹಿಂಗೆ ಮಡ್ಚ್ಕೊಡೋದು, ಹಿಂಗೆ ಹಾಕೋದು. ಹಿಂಗೂ ಮಾಡ್ಬೋದು. ಇವಾಗೆಲ್ಲ ಅದೊಂದು ಹಂಗೆ ಮಾಡಿಬಿಟ್ಟಿದ್ಯಾ ಹೋಗ್ಲಿ ನೆನಪಿಗೆ. ಈಗೆಲ್ಲ ಹಿಂಗೆ ಮಾಡ್ತಾರೆ. ಹೌದು, ಕರೆಕ್ಟ್. ಏನಪ್ಪ ಆಯಿತು, ಮರ್ತ್ಬಿಟ್ಟಿದ್ದೆ. ಒಂದು ಚೂರು ತಗೊಂಡು ಸುತ್ತದಾ? ಇದಾಕ ನೋಡಿ, ಎಣ್ಣೆ ಕೈದ ನಂತರ ಎಣ್ಣೆ ಕಾಯಕ್ಕೆ ಇಟ್ಟು ಕಾಯಿದೆ. ಒಂಚೂರು ಕಾಯ್ಬೇಕು. ಒಬ್ಬರು ಕೊಡಬೇಳೆ ಮಾಡ್ಕೊಡ್ತಿದ್ರು ದೊಡ್ಡಮ್ಮಂಗೆ. ಯಾರು? ಅವಾಗೆಲ್ಲ ಗಂಡಸ್ರು ಇವಾಗಲೇ ಏನಾರ ಕರ್ಕೊಂಡು ಕೊಡ್ತೀವಿ ಇಲ್ವಲ್ಲ ತಿನ್ನಕ್ಕೆಲ್ಲ. ಇಲ್ಲೇನಾರು ತಗೊಂಡಾಗ ಮನೇಲಿ ಮಾಡಿಕೊಂಡು ಎಲ್ಲರೂ ಬಿಟ್ಟಿದ್ದಕ್ಕೆ ಬೇಕಾದ್ರೆ ತಿನ್ಕೋಬೇಕಾಗಿ. ಅತ್ತೆ ದಿನ ಕೊಡಲ್ಲ, ಮಾವು ದಿನ ಕೊಡಲ್ಲ, ಗಂಡ ದಿನ ಕೊಡಲ್ಲ, ಅಷ್ಟು ಬಿಡ್ತಿರ್ಲಿಲ್ಲ ಅವಾಗೆಲ್ಲ. ಆ ಥರ ಅಕ್ಕಿ ಇರಲಿಲ್ಲ ಬಿಟ್ಟು ಮಾಡ್ಕೊಂಡು ತಿನ್ನಿ ಅಂತ ಮಾಡ್ಕೊಡ್ತಾರೆ ನಿಮ್ಮವ್ವ. ನಿಮಗಲ್ಲ, ನಾವೆಲ್ಲ ಅಷ್ಟಕ್ಕೆಲ್ಲ ಕೊಡ್ಬೇಳೆ ಗದ್ದೆಯ ಅವ್ರು ಸುತ್ತಿದ್ದು ನಾವು ಗಂಡಗೆ ಕೊಡಂಗಾಗಿರ್ತೀವಿ. ದೊಡ್ಡ ಮಗಳಿಗೆ ಮಾಡ್ಕೊಡೋಣ. ಎಣ್ಣೆಗೆ ಹಾಕ್ಬಿಡ್ಬೇಕು. ಒಂದು 5 ನಿಮಿಷ ಬಿಟ್ಟು ಆಮೇಲೆ ತಿರುಗಿಸ್ಬೇಕು. ಇವಾಗ ಹಾಕಿದ್ದೀನಿ. ಇದು ಜಾಸ್ತಿ ಹೊತ್ತು ಬೇಯಿಸ್ಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಬೇಗ ಬರಲ್ಲ. ಫಸ್ಟ್ನೇದು ಈ ಅದಕ್ಕೆ ಬರ್ತಿದಂಗೆ ಎತ್ತಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಈಗ ತಿರುಗಿಸ್ಬೇಕು ಎಲ್ಲನೂ ಉಂಟ. ಈ ಸತಿನೇ ಅವರು ಕೋಡ್ಬಳೆ ಮಾಡೋಣ ಅಥವಾ ಹಪ್ಪಳ ಮಾಡೋಣ ಅಂತ ಮಾಡೋಕ್ಕೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದು. ಮೊದಲು ಮಾಡ್ಕೊಳ್ಳೋರು ಅವ್ರು. ನಾವೇನು ಇನ್ವಾಲ್ವೇ ಆಗ್ತಿರ್ಲಿಲ್ಲ. ನಾವು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಮಾಡಿಬಿಟ್ಟಿರೋರು, ಇಲ್ಲ ಕಾಲೇಜಿಂದ ಬರೋ ಅಷ್ಟರಲ್ಲಿ ಮಾಡಿಬಿಟ್ಟಿರೋರು. ಸ್ಕೂಲಿಗೂ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಮನೆಗೆ ಒಬ್ಬರೇ ಇರೋರೆಲ್ಲ ಮಾಡಿಟ್ಬಿಡೋರು. ನಮ್ಮಪ್ಪ ಸ್ವಲ್ಪ ಹೆಲ್ಪ್ ಮಾಡೋರು ಅವ್ರಿಗೆ. ಹಾಗಾಗಿ ಸಿಟ್ಟು ಕಳಿಸ್ಕೊಡೋದಾಗಲಿ, ಹಾಕಿಸ್ಕೊಂಡು ಬರೋದಾಗಲಿ ಎಲ್ಲದಕ್ಕೂ. ಈಗ ಅವ್ರಿಗೆ ನಮ್ಮಪ್ಪ ಹೋದ್ಮೇಲೆ ಇಂಟ್ರೆಸ್ಟ್ ಇಲ್ಲ ಇದೆಲ್ಲ ಮಾಡೋದಕ್ಕೆ. ಈ ಸತಿ ಏನೋ ಮಾಡೋಣ ಅಂತ ಮಾಡಿದ್ರು. ಅವರು ನಮ್ಮಪ್ಪ ಒಂದು ಸ್ವಲ್ಪ ಫುಡ್ಡಿನ ಮನುಷ್ಯನ ಥರ, ಎಲ್ಲ ಥರ ತಿಂಡಿ ಅಂದರೆ ಅವ್ರಿಗೆ ಇಷ್ಟ. ಹಂಗಾಗಿ ಅವ್ರಿಗೋಸ್ಕರ ಮಾಡೋರಲ್ಲ. ಈಗ ಅವ್ರಿಗೂ ಇಲ್ಲ ಅಂದಮೇಲೆ ಸ್ವಲ್ಪ ಕಮ್ಮಿ ಮಾಡಿದರು. ಈ ಸತಿ ಏನೋ ಮಾಡೋಣ ಅಂತ ಇಂಟ್ರೆಸ್ಟ್ ಕೊಟ್ಬಿಟ್ಟು ಮಾಡಿಬಿಟ್ಟಿದ್ದಾರೆ. ಅದು ಒಂದು. ಅದಾದಮೇಲೆ ಇನ್ನು ಮಾವಿನಕಾಯಿ ಈ ಮರದಲ್ಲಿ ನಮ್ಮದು ಮರ. ಇದು ಒಂದ್ಸತಿ ಜಾಸ್ತಿ ಬಿಡುತ್ತೆ, ಒಂದ್ಸತಿ ಕಡಿಮೆ ಬಿಡುತ್ತೆ. ಒಂದು ವರ್ಷ, ಹೋದ ವರ್ಷ ಎಲ್ಲ ಜಾಸ್ತಿ ಬಿಟ್ಟಿದ್ದು, ಈ ವರ್ಷ ಕಮ್ಮಿ ಬಿಟ್ಟಿದ್ದು. ಹೆಂಗೂ ಹೋಗ್ತಿಲ್ಲ, ಕಿತ್ಕೊಡ್ತೀನಿ ತಗೊಂಡೋಗ್ಬಿಡು ಅಂತ ಹೇಳ್ಬಿಟ್ಟು ಕಿತ್ಕೊಟ್ರು. ಸ್ವಲ್ಪ ನನಗೆ, ಇನ್ನೊಂದು ಸ್ವಲ್ಪ ನನ್ನ ತಂಗಿಗೆ ಅಂತ ಅಂದ್ಬಿಟ್ಟು. ಅದು ಬಿದ್ದರೆ ಒಡೆದೋಗುತ್ತೆ ಅಂದ್ಬಿಟ್ಟು, ಹಿಂಗೆ ಇಟ್ಕೊಳ್ರಿ ನಾನು ಕಿತ್ಕೊಡ್ತೀನಿ ಅಂತ ಕಿತ್ಕೊಡ್ತಾವ್ರೆ. ಒಂದೇ ಮರ ಇರೋದು ಸ್ವಲ್ಪನೇ, ಆದರೆ ನಮಗೆ ಕೊಡ್ದಲ್ಲ ಅವ್ರಿಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಇನ್ನು ಮತ್ತೆ ಪಪ್ಪು ಕರ್ಕೊಂಡು ನಾನು ಬರಲ್ಲ ಅಲ್ವಾ, ಫೋನ್ ಮಾಡಿದಾಗೆಲ್ಲ ಇನ್ನು ಬಾ ಅಂತ ಅಂದರೆ ಬರಲ್ಲ ನಾನು ಅಂದ್ಬಿಟ್ಟು ಅವರು ಇವಳು ಬರಲ್ಲ, ಹೋದ್ರೆ ಪಾಪನ ಕರ್ಕೊಂಡು ಓಡಾಡೋದು ನನಗೆ ಇಷ್ಟ ಆಗಲ್ಲ, ಮಗುನ ಕರ್ಕೊಂಡು. ಹಾಗಾಗಿ ಮಾವಿನ ಹಣ್ಣು ಒಂದು ಮಂಕ್ರಿ ಸಿಕ್ಕೈತಿ ಅಲ್ಲ. ಇದೊಂದು 8 ಬಿದ್ದುಬಿಡ್ತು ಹಣ್ಣು. ಆಲ್ರೆಡಿ ಸ್ವಲ್ಪ ಆಗಿತ್ತು, 8 ಬಿದ್ದೈತೆ ಕೆಳಗಡೆ. ಮಹೇಶಿಂಗೆ ಫೇವ್ರೇಟು ಮ್ಯಾಂಗೋ ಅಲ್ವೇನಾ? ಎತ್ತಿಕ್ ಬಿಡು, 2 ಕೈಲಿ ಹಿಡ್ಕೋ. ಏನು ಸುಲಭ ಅನ್ಕೊ, 2 ಕೈಲಿ ಹಿಡ್ಕೊಳ್ಳೋ, ಅದನ್ನ ಅದರೊಳಗಡೆ ಕಿಕ್ಕೋ. 2 ಕೈಲಿ ಹಿಡ್ಕೊ, ಅಲ್ಲಿ ಎತ್ಕೊಳ್ಳಿವಂತೆ. ಅದನ್ನ ಹಿಡ್ಕೊಳಕ್ಕಾಗಲ್ವ ನಿನ್ನ ಕೈಲಿ? ಗಂಡು ಹುಡುಗ ಕೆಲಸ ಮಾಡಬೇಕು. ಒಂದು ಹಲಸಿನಕಾಯಿ ಕಿತ್ತಿದ್ದಾರೆ. ಹಣ್ಣಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಲ್ತಿತ್ತಾ ಬಲ್ತಿಲ್ವಾ? ಹಿಡ್ಕ. ಎತ್ರಿ ಒಂದು ಅಮ್ಮಂಗೆ ಕೊಡೋದು. ವಾಟೆ ತಿಂತೀಯಾ? ನನಗೆ ಅದು ಅಮ್ಮಂಗೆ ಕೊಡೋದು.
ಒಂದೇ ಒಂದು ತಿನ್ನಮ್ಮ, ಮರದ ಮೇಲೆ ಹಣ್ಣು ಚೆನ್ನಾಗೈತೆ. ಸಖತ್ತು. ಕೂತ್ಕೋ ಕೆಳಗಡೆ. ಹೆಂಗೈತೆ ಟೇಸ್ಟು? ನೀಟಾಗಿ ಹಣ್ಣಾಗಿದ್ರೆ ಇನ್ನೂ ಸಖತ್ತಾಗಿರೋದಲ್ಲ. ಇನ್ನೂ ನಾಳೆ ಬರ್ತಿದ್ರೆ ಮರದ ಮೇಲೆ ಸಖತ್ತಾಗಿ ಹಣ್ಣಾಗ್ಬಿಡೋದು. ಅದನ್ನೇ ಹೇಳಿದ್ದು ನಾನು. ಐಕಿಯಾಗಿ ಹೋಗಿದ್ದೀನಿ, ಎಷ್ಟೊಂದು ಕಿತ್ಕೊಂಡು ಹೊಂಟೋಗ್ರೆ. ಈ ಕಡೆ ಎಷ್ಟೊಂದಿದ್ದು ಮರ. ಅದಕ್ಕೆ ನಮ್ಮಮ್ಮ ಎಲ್ಲೂ ಬರಲ್ಲ. ಒಂದಿಲ್ಲ ಅಂದರೆ ಒಂದು ಕೋಳಿ ಹೋಯ್ತು, ಮಾವಿನ ಹಣ್ಣೋದು ಎಲ್ಲ ಹೋಯ್ತು. ಇವಾಗ ಹೋಗಿದ್ರೆ ವರ್ಷದ ಮೊದಲ ಮ್ಯಾಂಗೋ. ಇನ್ನು ಸಂಜೆ ಆಯಿತು. ಅಷ್ಟರಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಕೆಲಸ ಎಲ್ಲ ಮುಗಿದ್ಮೇಲೆ ನಾವು ನೆಕ್ಸ್ಟ್ ಸ್ಟಾರ್ಟ್ ಆಗೋದೆ ಹೂವು ಬಿಡಿಸೋದು. ಊರ ಕಡೆ ಗೊತ್ತು ತಾನೆ, ಗಿಡ ಇದ್ರೆ ಹೂವು ಬಿಡಿಸ್ಕೋಬೇಕು. ಮೊಗ್ಗುಗಳು ಎಲ್ಲ ಇವಾಗಲೇ ಬಿಡಿಸ್ಬಿಡ್ಬೇಕು. ಸರಿ, ಇನ್ನು ಹೆಂಗೋ ಹೋಗ್ತೀಯಲ್ಲ ತೊಗೊಂಡೋಗಿವಂತೆ ಬಿಡಿಸ್ಕೊ ಅಂತ ಅಂದ್ಬಿಟ್ಟು ಒಂದು 3 ದಿನದ ಮೊಗ್ಗು ನನಗೆ ಕೊಟ್ಟು ಕಳಿಸಿದ್ರು. 2 ಡೇಸ್ದು ಬರೋ ದಿನದ್ದು ಸೇರಿಸಿ ಅದರ ಹಿಂದಿನ ದಿನದ್ದು. ಮತ್ತು ಇನ್ನು ಮಿಕ್ಕಿದ ಮೊಗ್ಗೆಲ್ಲ ಹೂವು ಕಟ್ಬಿಟ್ಟು ಕೊಟ್ಟರು. ನೀನು ಒಬ್ಬಳೇ ಅಲ್ಲೋ ಕಟ್ಕೊಳಕ್ಕಾಗಲ್ಲ ತಗೋ ಅಂತ ಅಂದ್ಬಿಟ್ಟು ಕಟ್ಬಿಟ್ಟು ಕೊಟ್ಟಿದ್ದಾರೆ. ಇನ್ನು ಅದ್ರ ಜೊತೆಗೆ ಈ ಥರ ಪತ್ರೆ ಹಾಕ್ಬಿಟ್ಟು ಸೇರಿಸಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಕನಕಾಂಬರ ಹೂವು ಪತ್ರೆ ಇದ್ರ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ, ಮೈಲ್ಡಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಕಿತ್ಕೊಂಡೆ ಮೊಗ್ಗು ಜೊತೆ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಕರಿ ಬೊಟ್ಟ ಮೇಲೆ ಜ್ಞಾನ ಬಿದ್ಬಿಡ್ತಾನೆ. ಅಲ್ಲೇ ಕೇಳಕ್ಕೆ ಬಂದಿದ್ದ ಅಲ್ಲೇ. ಏನು ಹಂಗಂದ್ರೆ ಸ್ವಲ್ಪ ಹೆಂಗದೆ ನೋಡು ಅಂತ ಅಲ್ಲಾಡ ಎಡಕ್ತೈತೇನಮ್ಮ. ಕೊಡಿಲ್ಲ, ನಾನು ಮುಡ್ಕೊಂತೀನಿ. ಹಂಗೆ ಇಟ್ಕೊ ನೀನು. ನೆಕ್ಸ್ಟ್ ಇನ್ನು ಹೊರಟಿದ್ದ ದಿನ ಬರೋ ದಿನ ನಮ್ಮ ಮನೆಗೆ ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಬಿಟ್ಟಿತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಇನ್ನೇನು ಕಾಸು ಕೊಟ್ಟು ತೊಗೊತೀಯ, ಇಲ್ಲಿಂದನೇ ತೊಗೊಂಡು ಹೋಗು ಅಂತ ಅಂದ್ಬಿಟ್ಟು ಕಿತ್ಬಿಟ್ಟು ಸ್ವಲ್ಪ ಧೂಳೇನಾದರೂ ಆಗಿರ್ಬೋದು. ಮಳೆ ಬಂದಿರಲಿಲ್ಲಲ್ವ, 1-2 ಸತಿ ಬಂದಿದ್ದಷ್ಟೇ. ಮತ್ತೆ ಧೂಳಾಗಿರ್ಬೋದು, ನೀರು ತೊಳೆದ್ಬಿಟ್ಟು ಕೊಡ್ತೀನಿ ಅಂತ ಅಂದ್ಬಿಟ್ಟು ತೊಳೆದು ಇಲ್ಲಿ ಮಂಕ್ರಿಗೆ ಹಾಕಿದ್ರೆ ನೀರೆಲ್ಲ ಸೋರ್ಕೊಳ್ಳುತ್ತೆ, ತೊಗೊಂಡೋಗು ಅಂತ ತೊಳೆದ್ಬಿಟ್ಟು ಇಡ್ತಾವ್ರೆ. ಏನೇನು ಕೊಡಬೇಕು ಅಂತ ಒಂದೊಂದು ಹುಡುಕಿ ಯೋಚನೆ ಮಾಡಿ ಏನೈತೆ ಅಂತ ಒಂದೇ ಸಮ ಬರೋವರೆಗೂ ಓಡಾಡಿದ್ದೇ ಆಯ್ತುಪ್ಪ. ನನಗೆ ನೋಡಿ ಸುಸ್ತಾಗೋಯ್ತು. ಒಂದೇ ಸಮ ಅದು ಇದು ಅಂತ. ಹಂಗೂ ನಾನು ಬರಬೇಕಾದ್ರೆ ಮಾವಿನ ಹಣ್ಣು ತೊಗೊಂಡಿಲ್ಲ, ಚೀಲ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ. ಮತ್ತೆ ಫೋನ್ ಮಾಡಿದ್ರು, ಮತ್ತೆ ಹೋಗಿ ವಾಪಸ್ಸು ರಿಟರ್ನು ಹಂಚಿನ ಹಣ್ಣು ಮಾವಿನ ಹಣ್ಣು ತೊಗೊಂಡ್ಬಂದಿದ್ವಿ. ಇದನ್ನೇ ಮತ್ತೆ ಹೋಗಿ ವಾಪಸ್ ತೊಗೊಂಡು ಬಂದ್ವಿ. ಇದನ್ನು ತೊಳೆದಿರ್ತಾರೆ. ಇನ್ನು ನಾನೊಂದು ಸ್ವಲ್ಪ ಇಡಬೇಕು ಅಂತಂದೆ, ದಾಸವಾಳ ಹೂವು ಪ್ಯಾಕ್ ಏನಾದರೂ ಹಾಕ್ಕೊಳ್ಳೋಕ್ಕೆ. ಹೂವಿಂದು ನಮ್ಮಮ್ಮ ಹೂವು ಒಣಗಿಸಿಟ್ಟಿರ್ತಾರೆ, ಡೈಲಿ ಬಿಡಿಸಿ ದೇವ್ರಿಗೆ ಇಟ್ಬಿಟ್ಟು ಅದನ್ನು ಒಣಗಿಸಿಟ್ಬಿಡ್ತಾರೆ ಇಲ್ಲಿ. ಅದನ್ನೊಂದು ಸ್ವಲ್ಪ ಪುಡಿ ಮಾಡಿದ್ದು ಕೊಟ್ಟರು, ಮತ್ತು ಒಣಗಿರೋದು ನೀನೊಂದು ಸ್ವಲ್ಪ ಪುಡಿ ಮಾಡ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೊಟ್ಟರು. ಮತ್ತು ಅದ್ರ ಜೊತೆ ದಾಸವಾಳ ಎಲೆನೂ ಬೇಕು ಅಂತ ಅಂದೆ. ಅದನ್ನು ತೊಳೆದು ಈ ಮಂಕ್ರಿಲೆ ಸೈಡಲ್ಲಿ ಇಟ್ಟು ನೀರು ಒಣಗಿಸ್ಕೊಂಡು ಇದನ್ನೆಲ್ಲ ಒಂದು ಕವರಿಗೆ, ಕಡ್ಡಿ ಎಲ್ಲ ದೊಡ್ಡ ಕಡ್ಡಿ ಇರುತ್ತೆ ಮಧ್ಯದಲ್ಲಿ, ಒಂದೊಂದು ಎಲೆನೂ ಕಿತ್ಬಿಟ್ಟು ಕವರಿಗೆ ಹಾಕಿದ್ದಾರೆ. ನಾನು ಮನೆಗೆ ಬಂದು ನೋಡಿದ್ರೆ ಫುಲ್ಲು ಇಷ್ಟೇ ಎಷ್ಟೈತಿ, ಏನು ಅಷ್ಟೊಂದು ತಗೊಂಡು ಸ್ವಲ್ಪ ಕಿತ್ಕೊಂಡು ಇಷ್ಟೇ ಆಗೋಯ್ತಲ್ಲ ಅಂತ ನೋಡಿ ಮಧ್ಯದ ಕಡ್ಡಿ ಎಲ್ಲ ಬಿಟ್ಟು ಒಂದೊಂದು ಎಲೆನೂ ಕಿತ್ಬಿಟ್ಟು ಹಿಂಗಿಡಿಸಿ ನೀಟಾಗಿ ಕಟ್ಟಿ ಸಣ್ಣದಾಗಿ ಕೊಟ್ಟಿದ್ದಾರೆ. ಆಮೇಲೆ ಅನಿಸ್ತು ಇಷ್ಟೊಂದು ಬಿಡಿಸ್ಬಿಟ್ಟೆಲ್ಲ ಕೊಟ್ಟಿದ್ದಾರೆ, ನಾನು ಅಷ್ಟು ಹಂಗೆ ಇತ್ತು ಅಂತ ಅಂದ್ಕೊಂಡೆ ಅಂತ. ನಾನು ಹೆಂಗೋ ಏನೋ ಗೊತ್ತಿಲ್ಲ, ನೀವು ತುಂಬ ಕಮೆಂಟ್ ಮಾಡ್ತೀರಾ, ನೀವು ಸೋ ಲಕ್ಕಿ ಈ ಥರ ಅಮ್ಮನ ಪಡೆದಿರೋರು ಅಂತ ತುಂಬಾ ಲಕ್ಕಿ ನಾನಂತೂ. ನಾವಂತೂ ನಮ್ಮೂರು ಜನನೂ ಕೂಡ. ನಿಮ್ಮ ಕಡೆಯಿಂದ ನಮ್ಮಮ್ಮಂಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಪ್ಲೀಸ್ ಬೇಡ್ಕೊಳ್ಳಿ. ಅವ್ರು ಇನ್ನೂ
ಆರೋಗ್ಯವಾಗಿ ನಮ್ಮ ಜೊತೆ ಜಾಸ್ತಿ ಕಾಲ ಇರಬೇಕು ಅನ್ನೋದು ನನ್ನ ಆಸೆ. ಇನ್ನು ಮಳೆ ಹುಯ್ದರೆ ತುಳಸಿ ಗಿಡ ಚಿಕ್ಕ ಚಿಕ್ಕ ಸಸಿ ಹುಟ್ಟುತ್ತಿರುತ್ತೆ. ಮಳೆ ಹುಯ್ದಿರ್ಲಿಲ್ಲಲ್ವ, ಅದಕ್ಕೆ ಇಲ್ಲ ತುಳಸಿ ಗಿಡ ಒಣಗೋಗಿರ್ಬೋದು ಮೋಸ್ಟ್ಲಿ ನಾನು ಹೋಗೋ ಅಷ್ಟರಲ್ಲಿ ಅಂತ ಅಂದಕ್ಕೆ ಅದ್ರ ಬೀಜ ಕೂಡ ಬಿಡಿಸ್ಬಿಟ್ಟು ಕೊಟ್ಟಿದ್ದಾರೆ, ತೊಗೊಂಡೋಗಿ ಪಾಟಲ್ಲಿ ಬರುತ್ತೆ ಅಂತ. ಇನ್ನು ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದುಬಿಟ್ಟು ಸಾರು ಮಾಡಿಬಿಡ್ತೀನಿ, ಬಸ್ಸಾರು ತೊಗೊಂಡೋಗು. ಮತ್ತು ಅಲ್ಲೋಗಿ ಏನು ಸಾಂಬಾರು ಮಾಡ್ತೆ ಪಾಪನ ಕಟ್ಕೊಂಡು ಅವ್ನು ತುಂಬ ಓಡಿ ಹೋಗ್ತಾನೆ, ಅವನ್ನ ನೋಡ್ಕೊ ಹುಷಾರಾಗಿ. ಈಗ ಒಂದು ತಿಂಗಳಿಂದ ಇಲ್ಲಿ ನಿತ್ಯ ಕೆಲಸಗಳು ಜಾಸ್ತಿ ಇರುತ್ತೆ, ಅಡುಗೆ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ, ಕೆಲಸಗಳನ್ನ ಮಾಡ್ಕೊಂಬಿಡು ನಿಧಾನಕ್ಕೆ, ಆದಷ್ಟು ಪಾಪ ನೋಡಿಕೊಂಡು ಹುಷಾರಾಗಿ ನೋಡ್ಕೊ ಅವನ್ನ. ಅಲ್ಲಿ ಹೊಲಸಲೆಲ್ಲ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಬರುತ್ತಲ್ಲ ಈಗಂತೂ, ಮೊದಲಂದರೆ ಗೊತ್ತಾಗ್ತಿರ್ಲಿಲ್ಲ, ಹೊಸ್ಲಲ್ಲಿ ಇಟ್ಟಿದ್ದು ಹೂವು ತಿಂದು ಒಂದು 6 ತಿಂಗಳು ಪಾಪ ಏನೋ ತಿರೋಗ್ಬಿಟ್ಟಿತ್ತು. ಹಾಗಾಗಿ ಏನು ಇಡಬೇಡ, ಅವ್ನಿಗೇನು ಸಿಗಿಸ್ಬೇಡ, ಫುಲ್ ಕಸ ಗುಡಿಸ್ಬಿಟ್ಟು ಏನು ಚಿಕ್ಕದು ಏನು ಇಲ್ದಂಗೆ ಅವನ್ನ ಹಾಕು, ಈ ಥರ ಹೇಳ್ತಾನೆ ಇದ್ರು ಬರೋವರೆಗೂ. ಓಡಾಡ್ತಾನೆ, ಅದು ತಿಂದ್ಬಿಡ್ತಾನೆ. ಹಾಂ ಸರಿ, ನೀವು ಒಂದೊಂದೇ ಬ್ಯಾಗ್ ತಗೊಂಡು ಹೋಗಪ್ಪ, ಎತ್ತಿಗೆ ನಡಿ, ಅಳಬಾರ್ದು ನಡಿ, ಮತ್ತೆ ಬರೀವಂತೆ ನಡಿ, ಅಳಬಾರ್ದು, ಬಿಡ್ತೀನಿ ಬಾ, ನಿಜ ನಾನು ಕರ್ಕೊಂಬತ್ತೀನಿ ಬಾ, ಅಳಬಾರ್ದು ಹೋಗುವಾಗ ಬಾ. ಯಾಕೆ ಅಂತ ಗೊತ್ತಿಲ್ಲ, ಅನಿಶು ಇಷ್ಟು ದಿನ ಹಠ ಮಾಡ್ದಂಗೆ ಬರೋನು, ಇವತ್ತು ತುಂಬ ಅಂದರೆ ತುಂಬ ಹಠ ಮಾಡಿ ನನ್ನ ಕೈಲಿ ಏಟು ತಿಂದ್ಬಿಟ್ಟ. ನನಗೆ ಬರಲಿಲ್ಲ ಅಂತ ಏನು ಅಂತ ಗೊತ್ತಿಲ್ಲ, ಸಿಟ್ಟಲ್ಲೊಂದು ಏಟು ಹೊಡೆದ್ಬಿಟ್ಟೆ, ಸಖತ್ ಹಠ ಮಾಡಿಬಿಟ್ಟ ಬರಲ್ಲ ಅಂತ. ನಾವು ಸತಿ ಬರಬೇಕಾದ್ರೆ 3 ತಿಂಗಳು ಪಾಪು ತೊಗೊಂಡೋಗೋದು ಏನು ಮಾಡ್ತೀನೋ, ಇನ್ನು ಚಿಕ್ಕ ಪಾಪು ಸ್ನಾನ ಮಾಡಿಸ್ಬೇಕಾದ್ರೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದೆ. ಈ ಸರಿ ಬರಬೇಕಾದ್ರೆ ಈಗ ಹಿಡಿಯೋಕ್ಕಾಗಲ್ಲ, ಓಡಿ ಹೋಗ್ತಾನೆ, ಹೆಂಗಪ್ಪ ಹಿಡ್ಕೊಂಡು ಇವನ್ನ ಕೆಲಸ ಮಾಡ್ಕೊಳ್ಳೋದು ನಾನು ಅಂತ ಯೋಚನೆ ಮನುಷ್ಯ ಬಂದ ಹತ್ಕೊಂಡು ಒಂದೇಟು ಹೊಡೆಸ್ಕೊಂಡು ನೀ ಯಾಕೆ ಬರಲ್ಲ ಅಂತ ಹೇಳ್ತೆ? ಹಾಂ, ಹಂಗೆ ಹೇಳ್ತಾರಾ? ಯಾಕೆ ಹತ್ತಿದ್ದು? ಹಿಂಗೆ ಬರೋಕ್ಕೆ ಇಷ್ಟ ಇಲ್ವ ಇಲ್ಲಿಗೆ? ಯಾಕೆ ಮಮ್ಮಿ ಬೇಡವಾ? ಮತ್ತೆ ಬರ್ಬೇಕು ತಾನೆ ಮಮ್ಮಿ ಜೊತೆ? ನಾನು ಒಬ್ಬಳೇ ಇರಲ್ಲ ಇಲ್ಲಿ. ಸಾರಿ, ಒಂದೇಟು ಹೊಡೆದ್ಬಿಟ್ಟೆ, ಸಾರಿ 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 ಎಂದೆ, ಸಾರಿ ಎಂದೆ. ಬಾ, ಇದೆಲ್ಲ ಎತ್ಕೊಳ್ಳೋಣ, ಇಷ್ಟಿದ್ದಾವೆ ಕೊಟ್ಟಿರೋದು, ಈಗ ಇದೆಲ್ಲ ಎತ್ತಿ ಒಳಗಡಿಕೆ ಇಟ್ಟಿಕೊಳ್ಳಬೇಕು. ಕಿಡನ್ ಕಡಲೆಕಾಯಿ, ಹಂಚ್ನಣ್ಣು, ಹೂವು, ತುಪ್ಪ, ಸಾರು, ಗೊಜ್ಜು. ನಮ್ಮ ಪಾಪು ಕೆಳಗಡೆ ಬಿಟ್ಬಿಟ್ಟಿದ್ದೀನಿ, ಆಟ ಆಡ್ತದೆ. ಇದೆಲ್ಲ ಎತ್ತಿಟ್ಕೊತೀವಿ. ಇನ್ನು ಅಡುಗೆ ಏನು ಮಾಡೋಂಗಿಲ್ಲ, ನಮ್ಮ ಮನೆ ಬಸ್ಸಾರು ಮಾಡಿ, ನುಗ್ಗೆಕಾಯಿ ಸೊಪ್ಪು ತಿಂದರೆ ಒಳ್ಳೆಯದು, ಅಲ್ಲಿ ಸಿಗಲ್ಲ ಅಂತ ಅಲ್ಲೇ ನುಗ್ಗೆಕಾಯಿ ಸೊಪ್ಪು ಹಾಕಿ ಬಸ್ಸಾರು ಮಾಡಿ, ಪಾಯಸ ಮಾಡಿ, ಚಿತ್ರಾನ್ನ ಗೊಜ್ಜು ಮಾಡಿ, ಹಾಗೆ ಅಕ್ಕಿನೂ ನೆನೆಸಿ ಕೊಟ್ಟಿದ್ದಾರೆ. ರುಬ್ಬಕ್ಕಾಗಲಿಲ್ಲ, ಟೈಮ್ ಆಗೋಯ್ತು ಅಂತ ನಾನೇ ರುಬ್ಕೊತೀನಿ. ನನಗೂ ಒಂದು 10 ನಿಮಿಷ ಇರು ರುಬ್ಕೊಡ್ತೀನಿ ಅಂದರು. ಬೇಡ, ನಾನು ಮನೆಗೆ ಹೋಗಿ ರುಬ್ಕೊಂತೀನಿ, ನೈಟು ಇನ್ನು ನೆನೆಯೋಕ್ಕೆ ಬೆಳಗ್ಗೆ ತಕ್ಕ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಹಂಗೆ ಇಸ್ಕೊಂಡು ಬಂದಿದ್ದೀನಿ. ಅಕ್ಕಿ ಎಲ್ಲ ನೆನೆಸವ್ರೆ, ಅದೊಂದು ರುಬ್ಬೆತ್ತಿಟ್ಕೋಬೇಕು. ಇನ್ನು ಓಪನ್ ಮಾಡಿ ನೋಡಿದ್ರೆ ಬಾಕ್ಸ್ಗಳ್ನ ಅಪ್ಪ ಎಲ್ಲ ಮಾಡಿಕೊಟ್ಟವ್ರೆ, ನಾನು ಇನ್ನೇನು ಇದು ಮಾಡೋಂಗೆ ಇಲ್ಲ ಅಷ್ಟು. ಪಾಪುಗೆ ಅಂತ ಅವ್ರು ತಗೊಳ್ಳೋ ಹಾಲಲ್ಲೇ ತುಪ್ಪ ಮಾಡಿ ಕೊಟ್ಟಿದ್ದಾರೆ. ಇನ್ನು ಚಿತ್ರಾನ್ನ ಗೊಜ್ಜು ಮಾಡಿದ್ದಾರೆ, ಒಂದು ಸ್ವಲ್ಪ ವೈಟ್ ರೈಸು ಕೊಟ್ಟಿದ್ದಾರೆ, ಪಾಯಸ, ಸಾಂಬಾರು, ಕಾಳು ಮತ್ತು ಅಕ್ಕಿ ನೆನೆಸಿರೋದು, ಏನೋ ಪುಡಿನೂ ಕೊಟ್ಟಿದ್ದಾರೆ, ಪುಳಿಯೋಗರೆ ಪುಡಿ ಅನಿಸುತ್ತೆ ಮೋಸ್ಟ್ಲಿ, ನಾನು ಓಪನ್ ಮಾಡಿ ನೋಡಲಿಲ್ಲ. ಇನ್ನು ದಾಸವಾಳ ಹೂವು ಪುಡಿ ಮಾಡಿದ್ರಲ್ಲ ಅದು ಎಲ್ಲ. ನಮ್ಮನೆಯವ್ರಂತೂ ಹೋದ್ರೆ ಏನು ಹಿಂಗೆ ಎತ್ಕೊಂಡು ಕೊಡ್ತಾರೆ ಫ್ರೀ ಅಂತ, ಇಷ್ಟೊಂದು ತರ್ತೀಯ ಅಂತ ರೇಗಿಸ್ತಾ ಇರ್ತಾರೆ. ನಾನೇನು ಮಾಡಲಿ, ಅವ್ರು ಕಟ್ಟಿಟ್ಟಿರೋದಷ್ಟು, ಬೇಡ ಅಂದರೆ ಕೇಳೋದೇ ಇಲ್ಲ, ಬೇಜಾರು ಮಾಡ್ಕೊಂಬಿಟ್ರು. ಹಂಗು ಅನಿಶನ ಹೊಡೆದ್ಬಿಟ್ಟು ಕರ್ಕೊಂಡು ಹೊಂಟೋದಲ್ಲ ನೀನು, ಏನಾಗ್ತಿತ್ತು ಬಿಟ್ಟೋಗಿದ್ರೆ ಅಂತ ಫೋನ್ ಮಾಡಿ ಸಖತ್ತು ಅತ್ತೆ ಬಿಟ್ಟರು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಮತ್ತೆ ಕರ್ಕೊಂಡು ಹೋಗಿ 1-2 ದಿನ ಇರಿಸ್ಕೊಂಡು ಬರಬೇಕು. ಗೊತ್ತಿಲ್ಲ, ನನಗೂ ಬಂದಮೇಲೆ ಬೇಜಾರಾಗೋಯ್ತು, ಹೊಡೆದು ಕರ್ಕೊಂಬರ್ಬಾರ್ದಿತ್ತು, ಬಿಟ್ಟು ಬರ್ಬೋದಿತ್ತು ಅಂತ. ಪಾಪಂಗೆ ಸರಿ ಇಟ್ಟು ಕೂಡ ಇಷ್ಟು ಹೋಗಿ ನೀನು ಮಾಡ್ಕೊಳಕ್ಕಾಗಲ್ಲ ಅಂತ ಎಲ್ಲ ಜೀರಿಗೆ ಮೆಂತ್ಯ ಎಲ್ಲ ಹುರಿದು ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅವನ್ನ ನೋಡ್ಕೋ ಸಾಕು, ಈಗಂತೂ ಮೊದಲು ಥರ ನಿಲ್ಲೋದೇ ಇಲ್ಲ, ಅದು ಹೆಂಗೆ ಮಾಡ್ಕೊತೀಯ ಅಂತ ಅದೇ ಯೋಚನೆ ಅವ್ರಿಗೆ. ಸರಿ, ಇದು ಇಷ್ಟ ಆಗಿತ್ತು, ಇನ್ನು ಇದೆಲ್ಲ ಎತ್ತಿಟ್ಕೊಬೇಕು ಸ್ವಲ್ಪ. ಅಕ್ಕಿ ಎಸಿಟ್ಕೊಟ್ಟವ್ರೆ, ಅಕ್ಕಿ ಎಸಿಟ್ಟು ರೊಟ್ಟಿ ಹಾಕ್ತೀವಲ್ಲ ಜಾಸ್ತಿ ಅಂದ್ಬಿಟ್ಟು, ಬಟ್ಟೆನೂ ಜೋಡಿಸ್ಬೇಕು, ಬಟ್ಟೆಗಳು ಜಾಸ್ತಿ. ಇನ್ನು ಕಡಲೆಕಾಯಿ ಕೊಟ್ಟವ್ರೆ, ಬಾಯಿ ಹಾಕಿ ತೋರಿಸಿದ್ರು. ಇದು ಕಡಲೆಕಾಯಿ ಊರಿಂದ ಕೊಟ್ಟಿದ್ರು ಅಂದ್ಬಿಟ್ಟು ಕಡಲೆಕಾಯಿ ಕೊಟ್ಟವ್ರೆ. ಒಣಗಿರೋದು ಬಿಡ್ಸಾದರೂ ಮಾಡಿಕೊಂಬೋದು, ಒಗ್ಗರಣೆಗಳಿಗೆ ಹುರಿಬೋದು. ಆಮೇಲೆ ಇದು ಅಕ್ಕಿ
ಅಕ್ಕಿ ಹಸಿಟ್ಟು, ರಾಗಿ ತೊಳೆದು ರಾಗಿ ಸ್ವಲ್ಪ ಬಿಟ್ಟೋದೆ. ಇನ್ನು ಅಕ್ಕ ಇರಬೇಕು ಅಕ್ಕಿ ತಾನೆ, ಹಂಗೆ ಇರುತ್ತೆ ಅಕ್ಕಿನೇ ತಾನೆ. ಅಕ್ಕಿ ತೊಳೆದ್ಬಿಟ್ಟು ಕೊಟ್ಟೈತೆ ಹಾಕಿಸ್ಕೊಳಕ್ಕೆ ರೊಟ್ಟಿಗೆ ಹಾಕಿಸ್ಕೊಳಕ್ಕೆ ತೊಳೆದು ಒಣಗಿಸಿದ್ನೋ ಅಲ್ಲ ಅವತ್ತು, ಅದನ್ನು ಕೊಟ್ಟವ್ರೆ. ಇನ್ನು ಮಿಲ್ಗೆ ಹಾಕಿಸ್ಕೊಳ್ಳೋದಿಲ್ಲ, ಈಗ ಮಿಲ್ಗೆ ಹಾಕಿಸ್ಕೊಳ್ಳೋಕ್ಕೆ ರೊಟ್ಟಿಗೆ ಅಂದ್ಬಿಟ್ಟು ಇದೊಂದು ಸ್ವಲ್ಪ ಕೊಟ್ಟೈತೆ. ಇನ್ನು ಇದು ಮಾವಿನಕಾಯಿ ಮಾವಿನ ಹಣ್ಣುಕಾಯಿ ಕೊಟ್ಟವ್ರೆ. ಇದನ್ನೆಲ್ಲ ಬಾಕ್ಸಿಗೆ ಜೋಡಿಸ್ಬೇಕು. ಇವಾಗ ಆಗಲ್ಲ, ನಾಳೆಗೆ ಬೆಳಗ್ಗೆ ಎದ್ಬಿಟ್ಟು ಜೋಡಿಸ್ಕೋಬೇಕು. ಬೇರೆ ಇದೊಂದು ಹಾಕ್ಬೋದು. ಇಷ್ಟು ಮಾವಿನಕಾಯಿ ಕೊಟ್ಟೈತೆ. ಒಂದು ಹಲಸಿನ ಹಣ್ಣು ಕೊಟ್ಟವ್ರೆ. ಇದೆಲ್ಲ ಒಂದು ಬಾಕ್ಸಿಗೆ ಹಿಂಗೆ ಹುಲ್ಲು ಸಮೇತ ಕೊಟ್ಟೈತೆ. ಅದು ಬೆಚ್ಚಗಿರಲಿ ಅಂತ ನಾನು ಹಂಗೆ ಮಾಡಿದ್ದೆ. ಹಣ್ಣಾಗುತ್ತೆ ಹುಲ್ಲು ಹಾಕಿದ್ರೆ ಅಂತ. ಇದನ್ನ ಬೆಳಿಗ್ಗೆ ಜೋಡಿಸ್ಕೋಬೇಕು. ಅಪ್ಪ ಮಾವಿನಕಾಯಿ ಸಾಕ. ಇನ್ನು ಅದು ಇದೊಂಚೂರು ಕೊಟ್ಟವ್ರೆ. ದಾಸವಾಳ ಹೂವು ಒಣಗಿಸಿದ್ರಲ್ಲ, ಅದೊಂಚೂರು ಪುಡಿನೂ ಕೊಟ್ಟೈತೆ, ಒಣಗಿಸ್ಕೊಳ್ಳೋ ಅಂಥದ್ದು ಕೊಟ್ಟೈತೆ. ಇಷ್ಟ ಇವತ್ತಿನ ವ್ಲಾಗ್. ಅಕ್ಕಿ ರುಬ್ಬಿಡ್ಬೇಕಿನ್ನ ಅದನ್ನು ನೆನೆಸಿರೋದನ್ನ. ನಾವಿನ್ನು ಅದಕ್ಕೆ ಸ್ವಲ್ಪ ಮುದ್ದೆನೂ ಒಂಚೂರು ಅನ್ನ ಮಾಡ್ಕೋಬೇಕು. ಇವತ್ತಿನ ವ್ಲಾಗ್ ಇಷ್ಟ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅನಿ ಹೇಗನ್ನಿಸ್ತೈತೆ? ಏನು ಏಟು ಬಾಯ್ ಹೇಳು. ಎಲ್ರಿಗೂ ಬಾಯ್ ಅಂತ ಹೇಳು. ಎಲ್ರಿಗೂ ಬಾಯ್. ಅಷ್ಟೇನಾ? ಆಮೇಲೆ ಇನ್ನೇನು ಹೇಳಲ್ವಾ? ಏನಾಯ್ತು? ಏನಾದರೂ ಹೇಳು.